ಕನ್ನಡ ಚಿತ್ರರಂಗಕ್ಕೆ ನಾಯಕಿಯರ ಯುಗವನ್ನು ಆರಂಭಿಸಿದ ಆ ನಟಿ ಯಾರು ಗೊತ್ತಾ? ಅದು ಪಂಡರಿ ಬಾಯಿಯವರು. ಇವರು ಹುಟ್ಟಿದ್ದು 18 ಸೆಪ್ಟೆಂಬರ್ 1928. ಆರಂಭದ ದಿನಗಳಲ್ಲಿ ಪೌರಾಣಿಕ ಕಥೆಗಳನ್ನು ಒಳಗೊಂಡ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡುತ್ತಿದ್ದರು. ನಂತರ 1943ರಲ್ಲಿ ತೆರೆಕಂಡ ವಾಣಿ ಎಂಬ ಚಿತ್ರದಿಂದ ಚಿತ್ರರಂಗ ಪ್ರವೇಶಿಸಿದರು. 1953ರಲ್ಲಿ ತೆರೆಕಂಡ ಗುಣಸಾಗಿರಿ ಚಿತ್ರದಿಂದ ನಾಯಕಿಯಾದರು. ಅವರ ವೃತ್ತಿ ಜೀವನಕ್ಕೆ ತಿರುವು ಹಾಗೂ ಯಶಸ್ಸನ್ನು ತಂದುಕೊಟ್ಟ ಚಿತ್ರ ಎಚ್.ಎಲ್.ಎನ್. ಸಿಂಹ ಅವರು ನಿರ್ದೇಶನದ ವರನಟ ಡಾ. ರಾಜ್ಕುಮಾರ್ ಅವರು ನಟಿಸಿದ ಚೊಚ್ಚಲ ಚಿತ್ರ ಬೇಡರ ಕಣ್ಣಪ್ಪ. ಪಂಡರಿ ಬಾಯಿಯವರು ಪಾಂಡುರಂಗ ಪ್ರೊಡಕ್ಷನ್ಸ್ ಎಂಬ ಬ್ಯಾನರ್ನ ಅಡಿಯಲ್ಲಿ ಸ್ವತಃ ಚಿತ್ರಗಳನ್ನು ನಿರ್ಮಿಸಿದರು. ಶ್ರೀಕೃಷ್ಣ ಚೈತನ್ಯ ಸಭಾ ಎಂಬ ರಂಗಭೂಮಿ ಬಳಗವನ್ನು ಕಟ್ಟಿ ಊರೂರು ಅಲೆದು ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದರು. ಕನ್ನಡದ ಮೇರುನಟ ಡಾ. ರಾಜ್ಕುಮಾರ್ ಅವರೊಟ್ಟಿಗೆ ಅನೇಕ ಚಿತ್ರಗಳಲ್ಲಿ ನಾಯಕಿಯಾಗಿ ಹಾಗೂ ತಾಯಿಯಾಗಿ ಕಾಣಿಸಿಕೊಂಡರು. ಭಕ್ತ ವಿಜಯ, ರಾಯರ ಸೊಸೆ, ಅಬ್ಬಾ ಹುಡುಗಿ, ಬಂಗಾರದ ಪಂಜರ, ಕೆರಳಿದ ಸಿಂಹ ಹಾಗೂ ಕುಂತಿಪುತ್ರ ಇವರ ಅಭಿನಯದ ಚಿತ್ರಗಳು. ಒಬ್ಬ ನಟಿಯ ಸಾಧನೆ ಎಷ್ಟು ದೊಡ್ಡದಿರಬಹುದು. 6 ದಶಕಗಳ ಕಾಲ ಭಾರತದ ಅನೇಕ ಭಾಷೆಯ ಚಿತ್ರರಂಗದಲ್ಲಿ ದಿಗ್ಗಜ ನಟರೊಂದಿಗೆ ನಾಯಕಿಯಾಗಿ, ತಂಗಿಯಾಗಿ, ತಾಯಿಯಾಗಿ, ಅಕ್ಕ ಆಗಿ, ಅತ್ತೆಯಾಗಿ ಹಾಗೂ ಅನೇಕ ಪಾತ್ರಗಳಲ್ಲಿ ತೆರೆ ಹಂಚಿಕೊಂಡು 1000ಕ್ಕಿಂತಲೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಇತಿಹಾಸ